ಅವ್ರೇನ್ ಸಿದ್ದರಾಮಯ್ಯ ನೀವು ಊರ್ ತಿರ್ಗಿ ಅಂತ ಬಿಟ್ಟಿಲ್ಲ. ಗಳಿಗೂ ಏನ್ ಬಸ್ ಫ್ರೀ ಅಂತ ನಾವು ಹೋಗಲ್ಲ ಅವ್ರ ಮನೆಗಳವ್ರೆ ಹೋಯ್ತಾ ಇರೋದು. ಸಿದ್ದರಾಮಯ್ಯ ಕೊಟ್ಟಿರೋದ ನಮ್ಗಿಂತ ಮುಂದಾಗ ಅವ್ರೇ ನಿಂತಿರ್ತಾರ ಅವ್ರ ಮನೆಯವ್ರು ಯಾರ್ ಬೇಡ ಅಂತಾರ ಅವ್ರೇ ಮುಂದ್ವಾಗಿ ನಿಂತವ್ರೆ ಈಗ. ಕೊಟ್ಟಿದ್ದೆ ಎಲ್ಲಾ ತರನು ಒಳ್ಳೇದಾಗಿತ್ತು. ಆದ್ರೆ ಇವಾಗ ಇನ್ಕಮ್ ಮಾಡ್ಸಿ ಕ್ಯಾಸ್ಟ್ ಇನ್ಕಮ್ ಎಲ್ಲ ಮಾಡ್ಸಿ ಅಂತ ಅದು ಇದು ಮಾಡ್ಸಿ ಅನ್ಕೊಂಡು ಮಂಡಲ್ ಪಂಚಾಯತಿ ಹತ್ರ ದಿನ ಬರೋದು ಹೋಗೋದು ಒಂದ್ ತಿಂಗಳು 15 ದಿನ ಬಂದು ಕಾಯ್ತಾರ ಸರ್. ಯಾವ್ದು ಕರೆಕ್ಟ್ ಆಗಿ ಮಾಡ್ಕೊಡ್ತಾ ಇಲ್ಲ. ಏನೇ ಒಂದ್ ಪತ್ರ ಮಾಡಿಸ್ಬೇಕಾದ್ರು ಬರೀ ದುಡ್ಡು ಅಂತ ಇವ್ರು ಕೇಳ್ತಾ ಇರ್ತಾರಲ್ಲ. ಬರೋದು ಬರ್ದಂಗ ಆಯ್ತು 2,000 ರೂಪಾಯಿ ಬರ್ತಿತ್ತು ಅದು ಇಲ್ಲ. ಎಲ್ಲಕ್ಕೂ ತೊಂದ್ರೆ ಆಗ್ಬಿಟ್ಟು ಇವಾಗ ಮಂಡಲ್ ಪಂಚಾಯತಿಲ್ ನೋಡಿ ನಡ್ರಿ ನೀವೇ ಬೇಕಾದ್ರ ಎಷ್ಟು ಜನ ನಿಂತವ್ರ ಅಂತ. ಎಷ್ಟೊತ್ತೆ ಬೆಳಿಗ್ಗೆ 6 ಗಂಟೆಗೆ ಬಂದ್ರ ನಾಷ್ಟಕ್ಕ ಊಟಕ್ಕ ಹೋದ್ರ ಬೇರೆಯವ್ರು ಬಂದ್ ನಿಂತ್ಕೊ ಬಿಡ್ತಾರಲ್ಲ ಅನ್ಬಿಟ್ಟು ಅವ್ರು ಹೋಗ್ದಂತೆನೆ ಕಾಯ್ಕೊಂಡ್ ನಿಂತ್ಕೊತಾರ ಸರ್. ಅದೆಲ್ಲ ಫುಲ್ ತೊಂದ್ರೆ. ಇನ್ಕಮ್ ಕ್ಯಾಸ್ಟ್ ಯಾವ್ದಕ್ಕೂ ಬೇಕು ಅಂದು ಫುಲ್ ತಾಪತ್ರೆ ಆಗ್ಬಿಟ್ಟಿದೆ. ಬೇಕಾದ್ರೆ ನಡ್ರಿ ಜನ ಎಷ್ಟು ನಿಂತವ್ರೆ ಇವಾಗ್ಲೂ ನೋಡಿ ನಡ್ರಿ. ಅವ್ರ ಇರಾಗಂತ ಕರೆಕ್ಟ್ ಆಗಿ ಬರ್ತಿತ್ತು. ಪಿಂಚಿನೂ ಬರ್ತಿತ್ತು ಪಾಪ. ಈಗ ಚಿಕ್ಕ ವಯಸ್ಸವ್ರೆಲ್ಲ ಗಂಡ ತಿರೋಗವ್ರೆ. ಅವ್ರೆಲ್ಲ ಅದನ್ನೇ ಕಟ್ಕೊಂಡು ವ್ಯವಹಾರ ಮಾಡ್ತಿರೋರ್ಗೆ ಹೆಂಗ್ ಆಗ್ಬೇಕು ಹೇಳಿ. 5 ತಿಂಗಳು ಬಂದಿಲ್ಲ, 2 ತಿಂಗಳು ಬಂದಿಲ್ಲ, ನನ್ 3 ತಿಂಗಳು ಬಂದಿಲ್ಲ ಅಂತಾರ ಪಾಪ. ಈಗ ನಮ್ ತಾಯಿಗೆ ಆಪರೇಷನ್ ಆಗೈತೆ ಅದನ್ನು ಬರ್ತದಂತ ಅವ್ರು ಕಾಯ್ಕೊಂಡಿರ್ತಾರ. ಅಂತವ್ರಿಗೆಲ್ಲ ಹಿಂಗಾದ್ರೆ ಎಲ್ಲಿಂದ ಏನ್ ಮಾಡ್ಬೇಕು ಹೇಳಿ. ಮತ್ತೆ ಅದ್ ತುಂಬಾ ತಾಪತ್ರೆ ಆಗ್ಬಿಟ್ಟೈತೆ. ಅವ್ರು ಬೇಡ್ದವ್ರ ಮನೇಲಿ ಇರ್ಲಿ ಸರ್. ಈ ಬೇಕಾದವ್ರಿಗೆ ಕಷ್ಟ ಪಟ್ಕೊಂಡು ಕೆಲ್ಸಕ್ ಹೋಗೋದು ಇವ್ರು ಕಷ್ಟ ಪಡ್ತಾರ ನೋಡಿ ಅವ್ರ ತಕಲಿ. ಈ ಸುಖವಾಗಿರೋರು ಯಾರ್ ಬೇಡ ಅಂತಾರ ಅವ್ರ ಮನೇಲಿ ಇರ್ಲಿ ಸರ್. ಈಗ ಬೇಡ ಅಂತಾರ ಎಲ್ಲ. ಯಾರೇನ್ ಸಿದ್ದರಾಮಯ್ಯ ಕೊಟ್ಟಿರೋದ ನಮ್ಗಿಂತ ಮುಂದಾಗ ಅವ್ರೇ ನಿಂತಿರ್ತಾರ ಅವ್ರ ಮನೆಯವ್ರು ಯಾರ್ ಬೇಡ ಅಂತಾರ ಅವ್ರೇ ಮುಂದ್ವಾಗಿ ನಿಂತವ್ರೆ ಈಗ. ನಮಗ್ ಬೇಕು ಅನ್ಕೊಂಡು ನಾವೇ ನಿಧಾನಕ್ ತಗೊಳದ ಅಂದ್ರೆ ಅವ್ರೇ ಮುಂದೆ ಹೋಗ್ ತಕತಾರ. ಅವ್ರ ಬೇಡ ಬಿಡಿ. ಸಿದ್ದರಾಮಯ್ಯನ ದುಡ್ಡು ಏನಕ್ ತಕೋಬೇಕು ಅವ್ರು? ಏನಕ್ ಬಸ್ ಹತ್ಬೇಕು ಅವ್ರ ಬಸ್ಸ? ಸಿದ್ದರಾಮಯ್ಯನ ಬಸ್ಸು ನನ್ಗ್ ಬೇಡ, ನನ್ಗ್ ಟಿಕೆಟ್ ಕೊಡೆ ಅಂತ ಅವ್ರು ಕೇಳ್ಬೇಕು. ಅವ್ರು ಯಾರು ಕೇಳಿದಾರ ಹಂಗಂತ? ಯಾವ್ದಾರ ಬಿಡು, ಜಾತ್ರೆ ನಡೆದಂಗ್ ನಡೀತದ. ಬರೀ ಅವ್ರು ಯಾರ್ ಬೇಡ ಅಂತಾರ ಅವ್ರ ಮನೆಯವರೇ ಬಸ್ ಹತ್ಕೊ ಹೋಗೋದು. ಬೆಟ್ಟ ಅಂತ ಸ್ಟೂರ್ ಅಂತ ಅವ್ರು ತಿರುಗ್ತಾವ್ರ. ನಮ್ ಬೇಕಾದ್ರೆ ನಮ್ಗೆ ಏನಕ್ ಬೇಕ ಅಷ್ಟೇ ನಾವ್ ಹೋಗೋದು. ಗಳಿಗೂ ಏನ್ ಬಸ್ ಫ್ರೀ ಅಂತ ನಾವು ಹೋಗಲ್ಲ ಅವ್ರ ಮನೆಗಳವ್ರೆ ಹೋಯ್ತಾ ಇರೋದು. ಬೆಟ್ಟಕ್ ಹೋಗ್ಬೇಕು ನಾವ್ ಅದು ಇದು ಅಂತ ಸುತ್ತಾ ಇರ್ತಾರ. ಅವ್ರುಗಳೇ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಬಿಟ್ಟು ನಮ್ ಹೆಂಗ್ಸ್ರು ಮನೇಲೇ ಇರಲ್ಲ ಅಂತಾರ. ಇವ್ ಕಟ್ಟಾಳ್ಕೊಂಡ್ ಇರ್ಸ್ಕಲಿ ಬಿಡಿ. ಅವ್ರೇನ್ ಸಿದ್ದರಾಮಯ್ಯ ನೀವು ಊರ್ ತಿರ್ಗಿ ಅಂತ ಬಿಟ್ಟಿಲ್ಲ. ಅವ್ರು ಬಡವ್ರು ಬಗ್ರಿಗೆ ಯಾರ್ಗ್ ಹೆಂಗ್ ಅನುಕೂಲ ಆಯ್ತದ ಅದ್ ಇರ್ಲಿ ಅಂತ ಮಾಡಿದ್ರ ಹೊರ್ತು ಇವ್ರು ಮನೆಗೆ ಹೋಗಿ ಸುತ್ತಿ ಅಂತ ಅವ್ರೇನ್ ಹೇಳಿಲ್ಲ ಸರ್. ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಅವ್ರು ಮಾಡಿದ್ರು ಪಾಪ. ಅಯ್ಯೋ ಬಸ್ ಮಾಡ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರ. ಅದೆಲ್ಲ ತಪ್ಪು ಸರ್. ನಮ್ಗೆ ಅನುಕೂಲ ಆಗೈತೆ ಸರ್. ಅವ್ರಿಂದ ಏನ್ ತೊಂದ್ರೆ ಇಲ್ಲ ನಮ್ಗೆ. ಅದಕ್ಕೆ ಸರ್ ವಾಷಿಂಗ್ ಮಿಷಿನ್ಗೆ ತಕೊಂಡು ನಮ್ಮ ಮನೇಲಿ ಕಂತು ಅದ್ರಲ್ಲೇ ಕಟ್ಕೊಂಡಿದಾರೆ ಸರ್. ಬಟ್ಟೆ ಒಗೆ ಮಿಷಿನು ಅವ್ರಿಗೆ ದಮ್ಮು ಸೂಲು ನಮ್ ತಮ್ಮನ ಹೆಂಡತಿಗೆ ಅವ್ರು ಸುಧಾ ಅದ್ರಲ್ಲೇ ಕಟ್ಕೊಂಡು ಕಂತೆಲ್ಲ ತೀರೋಯ್ತು. ಯಾಕೆ ಎಲ್ಲಾರ್ಗು ಅನುಕೂಲ ಆಗೈತೆ ಸರ್. ನಮ್ಗುನು ಬಂದ್ರು ನನಗೂ ಏನಕ್ಕಾರ ಆಯ್ತದಲ್ಲಪ್ಪ. ನಾನು ಎಲ್ಲ ರೇಷನ್ ಎಲ್ಲ ಅದ್ರಲ್ಲೇ ತಕತಿದ್ದು. 1 ತಿಂಗಳು ಬಂದ್ರೆ ನಾನು ಅದ್ರಲ್ಲೇ ತಕೊಳ್ಳೋದು ಸರ್. ನಾನು ವೇಸ್ಟ್ ಅಂತೂ ಮಾಡಿಲ್ಲ. ಅದ್ರಲ್ಲಿ ಎಲ್ಲ ಅನುಕೂಲತನ ಕರೆಕ್ಟ್ ಆಗದಾನೆ.